ಹಲೋ ವೀಕ್ಷಕರೇ, ಇವತ್ತೊಂದು ಕಥೆನ ಹೇಳ್ತೀನಿ. ಮೃತ್ಯುವಿಂದ ಯಾರೂ ತಪ್ಪಿಸ್ಕೊಳಕ್ಕಾಗಲ್ಲ ಅನ್ನೋದು ಒಂದು ಕತೆ. ಅದಕ್ಕೆ ಒಂದು ಚಿಕ್ಕದಾಗಿರೋ ಸ್ಟೋರಿನ ಇಲ್ಲಿ ಹೇಳ್ತೀನಿ, ಕೇಳಿ. ಹಾಗಾದರೆ ಅದೊಂದು ಕಾಡಾಗಿರುತ್ತೆ. ಆ ಕಾಡಲ್ಲಿ ಜಿಂಕೆ ಹುಲ್ಲು ತಿನ್ಕೊಂಡು ನೀರು ಕುಡ್ಕೊಂಡು ಆರಾಮಾಗಿ ಓಡಾಡ್ಕೊಂಡಿರುತ್ತೆ. ಅದು ಆರಾಮಾಗಿ ಓಡಾಡ್ಕೊಂಡಿರ್ಬೇಕಾದ್ರೆ ಅದು ಗ್ರಾಚಾರಕ್ಕೆ ಅವತ್ತು ಬೇಟೆಗಾರ ಜಿಂಕೆನ ಬೆನ್ನಟ್ಕೊಂಬರ್ತಾನೆ. ಬೆನ್ನಟ್ಕೊಂಬಂದಾಗ ಜಿಂಕೆ ಓಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಜಿಂಕೆ ತುಂಬ ಸ್ಪೀಡಾಗಿ ಓಡುತ್ತಲ್ವಾ, ತುಂಬ ಸ್ಪೀಡಾಗಿ ಓಡೋಗುತ್ತೆ. ಎಲ್ಲಿ ಓಡೋದ್ರೂ ಅದಕ್ಕೆ ಅದ್ರ ವಿಧಿ ಚೆನ್ನಾಗಿಲ್ಲದೆ ಇರೋ ಕಾರಣ ಅವತ್ತು ಎಲ್ಲಿ ನೋಡಿದ್ರು ಬೇಟೆಗಾರರೇ ಸುತ್ತುವರ್ಕೊಂಡಿರ್ತಾರೆ. ಅದಕ್ಕೆ ಅದೇನು ಮಾಡುತ್ತೆ, ಯಾವುದೋ ಒಂದು ಗವಿಯೊಳಗೆ ಹೆಂಗಾದರೂ ಮಾಡಿ ಬಚಾವಾದರೆ ಸಾಕು ಅಂತ ನುಗ್ಗಿಬಿಡುತ್ತೆ. ಸರಿ, ಗವಿಯೊಳಗೆ ನುಗ್ತಲ್ಲಪ್ಪ, ಸರಿ ನನ್ನ ಜೀವ ಉಳೀತು ಅಂತ ಹೇಳಿ ಉಸಿರು ಎಳ್ಕೊಂತಿರುತ್ತೆ. ಅಷ್ಟರೊಳಗೆ ಆ ಗವಿಯೊಳಗೆ ಒಂದು ಸಿಂಹ ಇರುತ್ತೆ. ಆ ಸಿಂಹ ಜಿಂಕೆ ಮೇಲೆ ಏರಿ ಅದ್ರ ಕತ್ತನ್ನು ಕೊಯ್ದು ರಕ್ತನ ಹೀರಿ ಕುಡಿಯುತ್ತೆ. ಆವಾಗ ಸಾಯಬೇಕಾದ್ರೆ ಅಂದ್ಕೊಳ್ಳುತ್ತೆ ಜಿಂಕೆ ಅದರ ಮನಸ್ಸಲ್ಲಿ, ಅಯ್ಯೋ ದುರ್ದೈವವೇ, ಬೇಟೆಗಾರನ ಬಾಣದಿಂದ ತಪ್ಪಿಸಿಕೊಂಡೆ, ಅದಕ್ಕೋಸ್ಕರ ಈ ಗುಹೆ ಒಳಗೆ ಬಂದೆ, ಆದರೆ ಸಿಂಹಕ್ಕೆ ಆಹಾರವಾಗಿ ಹೋಗ್ಬಿಟ್ನಲ್ಲ ಅಂಥೇಳಿ ಕೊನೆಯ ಉಸಿರು ಎಳಿಬೇಕಾದ್ರೆ ಅಂದ್ಕೊಂಡು ಅದ್ರ ಕೊನೆಯ ಉಸಿರನ್ನು ಎಳೆಯುತ್ತೆ. ಮೃತ್ಯು ನಮ್ಮ ಹಣೆಬರಹದಲ್ಲಿ ಬರೆದಿದ್ದರೆ ಅದನ್ನು ನಾವು ಯಾವುದೇ ರೀತಿ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಹೇಗಾದರೂ ಅದು ನಡೆಯುತ್ತೆ ಅನ್ನೋದು ಈ ಕಥೆ ಸಾರಾಂಶ. ಹಾಗಾದರೆ ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.